ಸೊ ನಮಸ್ಕಾರ ಕನ್ನಡಿಗರೇ, ನಿಮಗಾಗಿ ಒಂದು ಮೂವಿ ತಗೊಂಡ್ಬಂದಿದ್ದೀನಿ. ಹಾರರ್ ಫ್ಯಾನ್ಸ್ ಎಲ್ಲ ಮುಂದೆ ಬಂದ್ಬಿಡ್ರಿ. ಇವಾಗಲೇ ನಿಮ್ಗೊಂದು ಸಣ್ಣ ವಾರ್ನಿಂಗ್. 18 ವಯಸ್ಸು ಕೆಳಗೆ ಇರೋರು, ಚಿಕ್ಕ ಮಕ್ಕಳು, ಬಾಣಿಂತಿರು, ಪ್ಲೀಸ್ ಈ ಮೂವಿನ ನೋಡಬೇಡಿ. ಈ ಮೂವಿ ನಿಮ್ಗಲ್ಲ, ಯಾಕಂದ್ರೆ ಸೌಂಡ್ ಎಫೆಕ್ಟ್ ಎಲ್ಲ ಸಕ್ಕದಾಗಿರುತ್ತೆ. ನಾವು ಎಂತೆಂತ ಹಾರರ್ ಮೂವಿ ನೋಡಿದೀವಿ, ಬಟ್ ಈ ಮೂವಿ ನೋಡ್ಬೇಕಂದ್ರೆ ಸ್ವಲ್ಪ ದಮ್ ಬೇಕೇ ಬೇಕು. ಏನೋ ಇಷ್ಟೊಂದು ಬಿಲ್ಡಪ್ ಕೊಡ್ತಾವನೆ ಅಂತ ಅನ್ಕೊಂತಾ ಇದೀರಾ? ಓಕೆ ಸಾರಿ, ಪಾರ್ಟ್ 1 ಹಾಕ್ತೀನಿ, ಆಮೇಲೆ ಕೊಡ್ತೀನಿ ಬಿಲ್ಡಪ್. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಮಾಟ ಮಂತ್ರ ಹೆಂಗೆಲ್ಲ ಮಾಡ್ತಾರಂತ ಡಿಜನ್ ಆಗಿ ಒಂದ್ ಯಪ್ಪ ಮಾಡಿ ತೋರಿಸ್ತಾ ಅವ್ರೆ. ಆ ಕುರಿಗಳು ಕಣ್ಣೇನ್ ಹೇಳ್ತೀರಾ, ಜಿರಳೆ ಏನಂತೀರಾ, ಅವೇನಂತೀರಾ, ಬೋಟಿ ಕಲಿಜಾ ಎಲ್ಲ ಇದೆ ಬಾಸು ಇಲ್ಲಿ. ಹಂಗೆ ಅಲ್ಲಿ ಸೀನ್ ಕಟ್ ಆಗುತ್ತೆ. ಅದೇ ಯಪ್ಪನ್ ನೋಡಕ್ಕೆ ಒಂದಿಬ್ರು ಹುಡುಗಿರು ಬಂದವರೆ. ಯಾಕಂದ್ರೆ ಹುಡುಗಿ ಒಬ್ಳು ಲವಲ್ ಬಿದ್ದವಳೆ. ಅದಕ್ಕಾಗಿ ಆ ಹುಡುಗನ ಮದುವೆ ಮಾಡ್ಕೊಂಡ್ರೆ ನನ್ನ ಲೈಫ್ ಹೆಂಗಿರುತ್ತೆ ಅಂತ ಸ್ವಾಮೀಜಿ ಹತ್ರ ಕೇಳ್ತಾವ್ರೆ. ಸಾರಿ ಇವನು ಮಾಟ ಮಂತ್ರ ಮಾಡವನು. ನಿನ್ ಹೆಸರು ಹೇಳು, ಜಾತಕ ಹೇಳು, ಅದೇಳು ಇದೇಳು ಅಂತ ಎಲ್ಲ ಬರ್ಕೊಂಡು ನಾನ್ ಹೇಳಲ್ಲ, ನಿನ್ ಪಕ್ಕದ ಇರೋ ಹುಡುಗಿನ ಹೇಳ್ತಾಳೆ ನೋಡು ಅಂತ ಆ ಮಾಟವಾದಿ ಹೇಳ್ತಾರೆ. ಅವರು ಹುಡುಗಿ ಒಂದು ಬಕ್ಕೊಂಡಿದ್ದೆ, ಏನಪ್ಪ ಅಂದ್ರೆ ಬ್ಯಾ ಅಂತ ಈ ತರ ತಿರ್ಗದ. ಅವ್ನ ಮದುವೆ ಮಾಡ್ಕೊಂಡ್ರೆ ನೀನ್ ಹಾಳಾಗೋಯ್ತೆ, ಎಕ್ಕುಟ್ಟೋಯ್ತೆ ಕಣೆ ಅಂತ ಹುಡುಗಿ ಅವಳಿಗೆ ವಾರ್ನಿಂಗ್ ಕೊಡುತ್ತೆ. ಸರಿ, ಇದೆಲ್ಲ ಆಗಿ ಸ್ವಲ್ಪ ದಿನ ಆಯ್ತು. ಅದೇ ಹುಡುಗಿ ಇನ್ನೊಬ್ಬನ ಜೊತೆ ಲವ್ ಮಾಡ್ತಾವಳೆ. ಆಕ್ಚುಲಿ ಇವನಿಗೆ ಮದುವೆ ಆಗಿ ಮಕ್ಕಳಿದೆ. ಇದೆಲ್ಲ ಅವನು ಫಸ್ಟ್ ಹೇಳಿರ್ತಾನೆ. ಲವ್ ಮಾಡ್ಬೇಕಾರೆ ಆ ಹುಡುಗಿಗೆ ಒಂದು ಮಗುನು ಕೊಟ್ಬಿಟ್ಟಿದ್ದಾನೆ. ಅದಕ್ಕಾಗಿ ಆ ಹುಡುಗಿ ಲವ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಕಣೋ, ನಾನು ಮದುವೆ ಮಾಡ್ಕೊಳ್ಳೋ ಅಂತ ಬಂದವಳೆ. ನಾನು ನಿನ್ ಫಸ್ಟ್ ಹೇಳಿದೀನಿ, ನನಗೆ ಮದುವೆ ಮಕ್ಕಳು ಎಲ್ಲ ಇದೆ, ನಾನು ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ತಳ್ಬಿಡ್ತಾನೆ. ಪಾಪ ಆ ಹುಡುಗಿ ಗರ್ಭಕೋಶ ಅಲ್ಲೇ ಕರಗೋಯ್ತು. ಇದೇ ಫೀಲಿಂಗ್ ಅಲ್ಲಿ ಹುಡುಗಿ ಹಾಸ್ಪಿಟಲ್ ಮಲಗವನೆ. ಅವನು ಹಾಸ್ಪಿಟಲ್ ಬಂದು ನೋಡ್ತಾನೆ. ತಿರ್ಗಾ ಅವಳು ನನ್ನ ಮದುವೆ ಮಾಡ್ಕೋ ಪ್ಲೀಸ್ ಅಂತ ಕೇಳ್ತಾಳೆ. ಒಂದ್ಸರಿ ಹೇಳ್ತೀನಿ, ತಿರ್ಗಾ ಅದನ್ನೇ ಹೇಳ್ಬೇಡ ಅಂತೇಳಿ ಮಕ್ಕದ ಮೇಲೆ ಹಾಕ್ಬಿಟ್ಟು ಸೀದಾ ಮನೆಗೆ ಬಂದ್ಬಿಡ್ತಾನೆ. ಆಕ್ಚುಲಿ ಇವರೇ ನಮ್ಮ ಹೀರೋ ಫ್ಯಾಮಿಲಿ ಹೇಳ್ಬೇಕಂದ್ರೆ ಎಂತಿ ಅಮ್ಮನಿಗೆ ಕೈ ಕಾಲು ಯಾವ್ದು ಕೆಲ್ಸಕ್ಕೆ ಬರಲ್ಲ, ಮಗಳಿಗೆ ಕಣ್ಣಿಲ್ಲ, ಒಂದ್ ಚಿಕ್ಕ ಕುಟುಂಬ ಅವ್ರದ್ದು. ಅಲ್ಲಿಗೆ ಅಪ್ಪ ಬರ್ತಾನೆ. ಮಗಳು ಬಂದು, ಅಪ್ಪ ಹೆಂಗಿದ್ದೀರಪ್ಪ, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ಕಷ್ಟ ಸುಖ ಕೇಳ್ಕೊಂಡೆಲ್ಲ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂತಾರೆ. ಇದ್ದಕ್ಕಿದ್ದಂಗೆ ಮಗಳು 2 ಕಣ್ಣೆತ್ಕೊಂಡು ಕೈಯಲ್ಲಿ ಹಂಗೆ ಬಂದ್ಬಿಡದ. ಅಪ್ಪ ಡಪ್ಪ ಅಂತ ಎತ್ ನೋಡ್ತಾನೆ. ಅಪ್ಪ ನನ್ ಕಣ್ಣು ನೋಡಪ್ಪ ಕೈಯಲ್ಲಿ ಐತೆ ಅಂದ್ಬಿಟ್ಟು, ಮಗಳೇ ಏನಾಯ್ತು ಅಂತ ಅಪ್ಪ ಕಂಡ್ಬಿಟ್ರೆ ಇದೆಲ್ಲ ಪಾಪ ಒಂದ್ ಕನ್ಸು. ಮಗಳಿಗೆ ಆಕ್ಚುಲಿ 2 ಕಣ್ಣು ಕಾಣಿಸಲ್ಲ, ಏನಪ್ಪ ಕಾರಣ ಅಂತ ಹಾಸ್ಪಿಟಲ್ಗೂ ಚೆಕ್ ಮಾಡಿದ್ರೆ ಆ ಮಗುಗೆ ಚಿಕ್ಕ ವಯಸ್ಸಲ್ಲೇ ಪಾಪ ಏನೋ ಪ್ರಾಬ್ಲಮ್ ಆಗಿದೆ ಗರ್ಭಕೋಶದೊಡನೆ, ಅದರಿಂದ ಕಣ್ಣಿಲ್ಲ. ಇದೇ ಫೀಲಿಂಗ್ ಅಲ್ಲಿ ಅಪ್ಪ ಹಂಗೆ ಆಚೆ ಬರ್ತಾನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಒಂದು ಮಸೂದಿ ತೋರಿಸ್ತಾರೆ. ಅಲ್ಲೊಬ್ರು ಸಾಹೇಬು ಎಲ್ಲರಿಗೂ ಹೇಳ್ಕೊಡ್ತಾವ್ರೆ, ಈ ತರ ಎಲ್ಲರೂ ಒಳ್ಳೇದ್ ಮಾಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆರಾಮಾಗಿರ್ಬೇಕು ಅಂತ. ಸರಿ, ಹಂಗೆ ನಮಾಜ್ ಮುಗಿಸ್ಕೊಂಡು ಇವನು ಆಚೆ ಬರ್ತಾನೆ. ನೋಡಿದ್ರೆ ಅವ್ರ ಫ್ರೆಂಡ್ ಸಿಗ್ತಾರೆ. ಏನೋ ಮಚ್ಚ ಟೈಮ್ ಐಸರ್ಲ್ಲ ಕಣೋ, ಒಂಥರ ಏನೇನೋ ಕನ್ಸುಗಳು. ಅವ್ರ ಫ್ರೆಂಡ್ ಏನೋ ಬಿಡ ಮಚ್ಚ ಏನೋ ಆಗಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಸಮಾಧಾನ ಹೇಳ್ತಾರೆ. ಹಂಗೆ ಈ ಕಡೆ ಆ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ನಮ್ಮ ಹೀರೋಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವಳೆ. ಬಟ್ ನಮ್ಮ ಹೀರೋ ಫೋನ್ ತೆಗಿತಾ ಇಲ್ಲ. ಅವಳಿಗೆ ತಲೆ ಕೆಟ್ಟು ಸೀದಾ ಅದೇ ಮಾಟ ಮಂತ್ರ ಮಾಡ್ತಾನಲ್ಲ ಅವ್ರ ಹತ್ರ ಹೋಗ್ತಾರೆ. ಸ್ವಾಮಿ, ಈ ತರ ನನಗೆ ಅನ್ಯಾಯ ಆಗೋಯ್ತು, ನನಗೆ ಮಗು ಎಲ್ಲ ಕೊಟ್ಟ, ಬಟ್ ನಾನು ಮದುವೆ ಮಾಡ್ಕೊಂಡಿಲ್ಲ ಅವನು, ಪ್ಲೀಸ್ ಅವ್ನಿಗೆ ಏನಾರು ಮಾಡಿ ಅವ್ರ ಮನೇಲಿರೋ ಯಾರು ನಿಮ್ದಾಗಿರ್ಬಾರ್ದು ಸ್ವಾಮಿ ಪ್ಲೀಸ್ ಅಂತ ಕೇಳ್ಕೊಂತಾರೆ. ಅದಕ್ಕೆ ಆ ಮಾಟ ಮಂತ್ರ ಮಾಡೋಣ. ನೋಡಮ್ಮ ಏನ್ ಅನ್ಕೊಂಡಿದ್ದೀನಿ, ಹೌದು ಇದೆಲ್ಲ ನಾನು ಮಾಡಲ್ಲ, ಸೈಲೆಂಟ್ ಆಗಿ ಎದ್ದೋಗು ಅಂತ ಹೇಳಿದ ತಕ್ಷಣ ಆ ಹುಡುಗಿ ಸ್ವಲ್ಪ ಕಾಸು ಕೊಡ್ತಾಳೆ. ನನ್ ಕಾಸಲ್ಲ ಏನು ಬೇಡ ಹೋಗು ಅಂತ ಹೇಳಿದ ತಕ್ಷಣ ಕೈಯಲ್ಲಿರೋ ಒಡವೆ ಎಲ್ಲ ಬಿಚ್ಕೊಡ್ತಾರೆ. ಪಾಪ ಸ್ವಾಮೀಜಿ ಗೋಲ್ಡ್ ಮಾರ್ತಾರೆ ರೇಟ್ಗೆ. ಆಯ್ತು ಕೊಡಮ್ಮ, ನನ್ ಕೆಲ ಆಗಿದ್ ಮಾಡ್ತೀನಿ ಅಂತೇಳಿ ಆ ಒಡವೆ ಇಸ್ಕೊಂಡು ಆ ಹುಡುಗಿಗೆ ಒಂದು ಹೇಳ್ತಾರೆ. ನೋಡಮ್ಮ, ಅವ್ರ ಕೂದ್ಲು, ಅವ್ರ ಕಾಲಡಿ ಮಣ್ಣು ಏನ್ ಸಿಗುತ್ತೋ ತಗೊಂಬ ಆದಷ್ಟು ಬೇಗ, ನಾನ್ ಮಾಡ್ಕೊಡ್ತೀನಿ. ಒಂದ್ ದೊಡ್ಡ ಪಿಶಾಚಿನ ಅವ್ರ ಮನೆ ಮೇಲೆ ಲೆಕ್ಕಿಸ್ಬಿಡ್ತೀನಿ, 5 ದಿನದಲ್ಲಿ ಫುಲ್ ಮಟಾಶ್ ಆಗುತ್ತೆ, ಹೋಗ್ ಬೇಗ ತಗೊಂಬ ಅಂತ ಮಂತ್ರವಾದಿನೂ ಹೇಳ್ ಕಳಿಸ್ತಾರೆ. ಅವರು ಸೀದಾ ಹೀರೋಯಿನ್ ಮನೆಗೆ ಬಂದ್ಬಿಟ್ಟು, ಅದೇ ನಮ್ಮ ಹೀರೋ ಮನೆಗೆ, ನಾನು ನಿಮ್ಮ ಯಜಮಾನ್ರ ಫ್ರೆಂಡು ಎಲ್ಲಿದ್ದಾರೆ ಇಲ್ವಾ ಅವರು ಅಂತ ಸೀದಾ ಹೊರಡೆ ಹೋಯ್ತಾರೆ. ಅಲ್ಲೇನು ಸಿಗಲ್ಲ ಅವ್ರಿಗೆ. ಓಕೆ ಹೆಂಗಾರು ಮಾಡಿ ವಾಶ್ರೂಮ್ ಹೋಗ್ಬೇಕಲ್ಲ ಅಂತ ಚುಚ್ಚು ಬರ್ತದೆ ಅಂತೇಳಿ ಸೀದಾ ವಾಶ್ರೂಮ್ಗೆ ಹೋಯ್ತಾರೆ. ಅಲ್ಲಿ ಬಾಚನ್ಗೆ ಹೆಂಗೋ ಕೂದಲು ಸಿಕ್ಬಿಡ್ತು. ತಿರ್ಗಿ ಆ ಕಡೆ ಹುಡುಕ್ತಾ ಇರ್ತಾರೆ. ಇದೆಲ್ಲ ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ. ಆ ಡಸ್ಟ್ಬಿನ್ ಅಲ್ಲಿ ಒಂದು ಪ್ಯಾಡ್ ಸಿಗುತ್ತೆ. ಆ ಪ್ಯಾಡ್ ನ ಎತ್ತಿ ಬ್ಯಾಗ್ ಅಲ್ಲಿ ಹಾಕೊಂಡು ಓಕೆ ಅವ್ನು ಬಂದ್ರೆ ಹೇಳ್ಬಿಡಿ ಅಂತ ಆಚೆ ಬರ್ತಾರೆ. ಟಕ್ ಅಂತ ಅಲ್ಲಿ ನಮ್ಮ ಹೀರೋ ಬಂದ್ಬಿಡ್ತಾನೆ. ನಿನಗ್ತಾ ಹೇಳಿನಲ್ಲ ಈ ಕಡೆ ಬರಬಾರ್ದಂತ, ಯಾಕೆ ಬಂದಿದ್ಯಾ ಅಂತ ಅವಳು ಜುಟ್ಟಿಟ್ಕೊಂತಾನೆ. ನಿನಗೆ ಮಾಡ್ತೀನಿ ಕಣಂತ ಅವಳು ಮನ್ಸಲ್ಲೇ ಬೈಕೊಂಡು ಸೀದಾ ಅಲ್ಲಿಂದ ಓಡೈತಾಳೆ. ಹೋಗಿ ಸೀದಾ ಸ್ವಾಮೀಜಿ ಹತ್ರ, ಸಾರಿ ಆ ಮಂತ್ರದಕ್ಕೆ ಎಲ್ಲಿ ಕೊಟ್ರು ತೊಳಿ ಸಮಯ, ನೀವು ಹೇಳಿದೆಲ್ಲ ತಗೊಂಬಂದಿದ್ದೀನಿ, ಆದಷ್ಟು ಬೇಗ ಮಾಡ್ಕೊಡಿ ಅಂತ. ಆ ಅಪ್ಪನು ಸೀದಾ ಹೋಗ್ಬಿಟ್ಟು ಅವಳನ್ನು ಅಂದಿರ್ತದೆ, ಆ ಅಂತಿ ಕಟ್ ಮಾಡಿ ಅದ್ರ ಬೋಟಿ ಕಲಿಜೆಲ್ಲ ತೆಗೆದ್ಬಿಟ್ಟು ಹಂಗೆ ಸೀದಾ ಮಶಾಣಕ್ಕೆ ಬರ್ತಾನೆ. ಅಲ್ಲೊಂದು ಎಣ ಇದೆ. ಆ ಎಣ ಎತ್ಕೊಂಡು ಹಂಗೆ ಸೀದಾ ಓಡೆ ಬಂದು ಮಾಟ ಮಂತ್ರ ಮಾಡಿ ರೆಡಿ ಮಾಡ್ಕೊಂಡ. ಆ ಹುಡುಗಿ ಹತ್ರನು ಕೇಳ್ತಾನೆ, ನೋಡಮ್ಮ ನಿನಗೂ ಅವನಿಗೆ ಯಾವ್ದು ರಕ್ತ ಸಂಬಂಧ ಇರಬಾರ್ದು, ಅಕಸ್ಮಾತ್ ಇತ್ತು ಅನ್ಕೋ ಈ ಮಾಟ ಮಂತ್ರ ನಿನಗೂ ಕೆಲಸ ಮಾಡ್ಬಿಡುತ್ತೆ, ಓಕೆನಾ ಅಂತ ಕೇಳಿದ ತಕ್ಷಣ ಹುಡುಗಿನೂ ಇಲ್ಲ ಸರ್ ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ಜಲ್ದಿ ಕೆಲಸ ಮಾಡಿ ನೀವು. ಸರಿ, ಮಾಟ ಮಂತ್ರ ಎಲ್ಲ ಮಾಡಿ ನೀಟಾಗಿ ಅದನ್ನ ಒಂದು ಬಟ್ಟೆ ಎಲ್ಲ ಕಟ್ಟಿ ಅದನ್ನ ಒಂದು ಪೇಪರ್ ಎಲ್ಲ ಸುತ್ತಿ ಅದನ್ನ ಒಂದು 6 ಪೀಸ್ ಕಟ್ ಮಾಡ್ತಾನೆ. 6 ಪೀಸ್ ಕಟ್ ಮಾಡ್ಬಿಟ್ಟು ಒಬ್ರು ಇರ್ತಾರೆ ಹಿಂದ್ಗಡೆ. ಅದೇ ಇವ್ರ ಹತ್ರ ಕೆಲಸ ಮಾಡೋರು, ಅವ್ರ ಹತ್ರ ಕೊಟ್ಬಿಟ್ಟು, ನೋಡಮ್ಮ ಇದನ್ನ 6 ಪೀಸು ಡೈಲಿ ಒಂದೊಂದು ಪೀಸು ನಾಯಿಗೆ ಹಾಕ್ಬಿಡಮ್ಮ ಅಂತೇಳಿ ಹೇಳ್ಬಿಡ್ತಾನೆ. ಆ ಅಮ್ಮನ ತಗೊಂಡೋಗಿ ಫಸ್ಟ್ ಪೀಸು ಫಸ್ಟ್ ಡೇ ಒಂದ್ ನಾಯಿ ಮರಿಗೆ ಹಾಕ್ತು. ಆ ನಾಯಿ ತಿನ್ಕೊಂತು ಹಂಗೆ ಇಲ್ಲಿ ಹೀರೋ ಮನೆ ಕಡೆ ತೋರಿಸ್ತಾರೆ. ಹಂಗೆ ಆ ಮಗಿ ಅಜ್ಜಿನ ಕೂದ್ಲು ಸವರ್ಬಿಟ್ಟು ಮಲಗಿಸ್ತಾ ಇದೆ. ಅಜ್ಜಿ ಬ್ಯಾ ಅಂತ ಬಾಯಿ ಬಿಟ್ಬಿಡದ.
ಆ ಮಗಿ ಗೊತ್ತಿಲ್ಲ ಅಜ್ಜಿ ಉಶ್ ಉಶ್ ಮಲ್ಕೋ ಅಜ್ಜಿ ಅಂತ ಆ ಹುಡುಗಿನು ಸೌರ್ತಾ ಇದೆ. ಈ ಕಡೆ ನಮ್ಮ ಹೀರೋ ಅವ್ರ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟು ಸೀದಾ ಮನೆಗೆ ಬಂದ, ಡೋರ್ ಓಪನ್ ಮಾಡಿ ಹೊರಗಡೆ ಹೋಯ್ತಾನೆ. ಈ ಕಡೆ ನಮ್ಮ ವಿಲ್ಲನ್ನು ಅದೇ ಮಾಟ ಮಂತ್ರ ಮಾಡ್ತಲ್ಲ, ಅವಳು ಯೋಚನೆ ಮಾಡ್ಕೊಂಡು ಕೂತವಳೆ. ಟೈಮ್ ಹಂಗೆ ಬೆಳಗ್ಗೆ ಆಯ್ತು. ಈ ಕಡೆ ನಮ್ಮ ಹೀರೋಯಿನ್ ಹಂಗೆ ಅದೇ ನಮ್ಮ ಹೀರೋ ಎಂತಿ ನಮಾಜ್ ಏನೋ ಮಾಡ್ತಾರಂಗೋರೆ, ಢಮಾರ್ ಅಂತ ಒಂದು ಅಂದಿ ತಲೆ ಬಿದ್ದುಬಿಡದ. ಅದು ನೋಡಿದ ತಕ್ಷಣ ಅವ್ರ ಒಂಥರ ಲಬೋ ಅಂತ ಬಡ್ಕೊಂತವ್ರೆ. ತಿರ್ಗಾ ಮಾರನೇ ದಿನ ಬೆಳಗ್ಗೆ ಆಯ್ತು. ನೀಟಾಗಿ ಅವ್ರ ಅತ್ತೆಗೆ ಸ್ವಲ್ಪ ಸೇವೆ ಮಾಡ್ಬಿಟ್ಟು ಸೀದಾ ಒಂದು ರೂಮ್ಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಸೋಫಾ ಕೆಳಗಡೆ ಒಂದು ಬೊಂಬೆ ಇದೆ. ಆ ಬೊಂಬೆ ಇಟ್ಕೊಂಡು ಏನೋ ಒಂಥರ ಮಾಡ್ತಾವ್ರೆ. ನೋಡಿ ಅವ್ರಿಗೊಂಥರ ವಾಂತಿ ಬರಂಗ್ ಆಗ್ತಾ ಇದೆ. ಏನಕ್ಕಪ್ಪ ಅಂದ್ರೆ ಆ ಬೊಂಬೆ ಕೂದಲ ಕಿತ್ಕೊಂಡು ತಿಂತಾವ್ರಿ ಇವರು. ಇಷ್ಟೊಂದೆಲ್ಲ ಮನುಷ್ಯ ಮನೇಲಿ ನಡೀತಾ ಇರ್ಬೇಕಾರೆ ಯಜಮಾನ್ರಿಗೆ ಹೇಳಲೇಬೇಕಲ್ಲ. ಹೋಗಿ ಯಜಮಾನ್ರಿಗೆ ಹೇಳ್ತಾರೆ, ಲೇ ನೀನು ಯಾವಾಗ ನೋಡಿ ದೇವ್ರು ಅಂತ ಇರ್ತೀಯ, ಈ ದೇವ್ರ ಮುಗಿದೆಲ್ಲ ಬಿಟ್ಬಿಡಮ್ಮ, ಎಲ್ಲ ಸರೋಗುತ್ತೆ ಅಂತ. ಅವ್ರ ಯಜಮಾನ್ರ ಪಾಪ ಅವ್ರ ಮಾತನ್ನ ನಂಬದೇ ಇಲ್ಲ. ಹಂಗೆ ಈ ಕಡೆ ನಮ್ಮ ವಿಲ್ಲನ್ನ ತೋರಿಸಿದ್ರು. ವಿಲ್ಲ ನೈಟ್ ನಡ್ಕೊಂಡ್ ಬರ್ತಾವ್ರೆ. ಅಮ್ಮ ಅಲ್ಲಿ ಏನೋ ಸೊಟ್ರೇನೋ ಒಲಿತಾರಂಗ ಅವ್ರೆ. ಹಂಗೆ ಒಳಗಡೆ ಹೋಗಿ ಮಲಿಕೊಂತಾರೆ. ನೈಟ್ ಆಯ್ತು ಹಂಗೆ ಡಮ್ ಡಮ್ ಅಂತ ಒಂದು ಸೌಂಡ್. ಏನಪ್ಪ ಅಂತ ನೋಡಿದ್ರೆ ಇವ್ರ ಗಂಡ ಆಕ್ಚುಲಿ ಮದುವೆ ಆಗೈತೆ ಗುರು, ಗಂಡ ಸತ್ತವನೇ, ಅದಕ್ಕೋಸ್ಕರ ಅವ್ರನ್ನ ಹಾಕೊಂಡ್ರದು ಇವರು. ಹೊಡ್ಕೊಂತ ಅವ್ನ ಗೋಡೆಗೆ ಇವಳು ಎದ್ದಿ ಬೈದಲ್ಲಿ ನೋಡ್ತಾಳಲ್ಲ, ಹಂಗೆ ಅವನು ಬಾ 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 ಅಂತ ಇಟ್ಟಾಡಿಸ್ಬಿಡ್ತಾನೆ ಇವಳನ್ನ. ಹಂಗೆ ಟಕ್ಕಂತ ಅಲ್ಲಿ ಅವ್ರ ಅಮ್ಮ ಬಂದ್ರು. ಏನಾಯ್ತು ಮಗಳೇ? ಏನಿಲ್ಲಮ್ಮ, ಸುಮ್ಮನೆ ಏನೋ ಕಾಕ್ರೋಚ್ ಅನ್ಕೋತೀನಿ, ನೋಡಿ ಭಯ ಬಿದ್ಬಿಟ್ಟೆ. ಓಕೆ ಮಲ್ಕೋ ಅಂತೇಳಿ ಅವ್ರ ಅಮ್ಮನೂ ಮಗಳಿಗೆ ಗುಡ್ನೆಟ್ ಹೇಳ್ತಾರೆ. ಹಂಗೆ ಈ ಕಡೆ ಅತ್ತೆ ಸೊಸೆನ ತೋರಿಸಿದ್ರು. ಅದೇ ನಮ್ಮ ಹೀರೋ ಮನೇಲಿ ಅಜ್ಜಿಗೆ ಪಾಪ ಸೇವೆ ಮಾಡ್ಬಿಟ್ಟು, ಅಜ್ಜಿ ಒಂದ್ ನಿಮಿಷ ಬರ್ತೀರಾ ಅಂತ ಸ್ವಲ್ಪ ಕಿಚನ್ ಕಡೆ ಹೋಯ್ತಾರೆ. ಅಲ್ಲೇನೋ ಸೂಪ್ ಏನೋ ಇಟ್ಟಿರಂಗ ಅವ್ರೆ. ಬಂದ್ ನೋಡ್ತಾರೆ ಅಜ್ಜಿ ಇಲ್ಲ ಅಲ್ಲಿ. ಅಜ್ಜಿ ನಡ್ಕೊಂಡೋಗಿ ಸೀದಾ ಕಿಚನ್ಗೆ ಹೋಗ್ಬಿಟ್ಟು ಆ ಕುದಿತಾರ ಸೂಪ್ ತಂಗೆ ತಲೆಗೆ ಹಾಕೊಂಡ್ಬಿಡದ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಒಂದು ಭಯ ಬರುತ್ತೆ ನೋಡಿ. ಇನ್ನೇನು ಸೂಪ್ ಹಾಕೊಂಡ್ರಲ್ಲ ಅಜ್ಜಿ, ಪಾಪ ಸ್ವರ್ಗಕ್ಕೆ ಸೇರ್ಬಿಟ್ರು. ಆ ಮಗಿ ಬೇರೆ ಗುಳು ಅಂತ ಹೇಳ್ತಾ ಇದೆ. ಯಾಕಪ್ಪ ಅಂದ್ರೆ ಆ ಮಗಿನೇ ಜಾಸ್ತಿ ಟೈಮು ಅಜ್ಜಿ ಜೊತೆ ಇದ್ದಿದ್ದಲ್ಲ. ಎಲ್ಲರೂ ಬಂದು ಮನೇಲಿ ದುಃಖ ವಿಚಾರಿಸ್ತಾವ್ರೆ. ಓನಮ್ಮ ಆಗಿದ್ದಾಗ್ಲಿ, ಹೋದ್ರೆ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ, ಅಜ್ಜಿಗೆ ಬೇರೆ ವಯಸ್ಸಾಯ್ತಲ್ಲ. ಹಂಗೆ ಈ ಕಡೆ ನಮ್ಮ ಹೀರೋನ ತೋರ್ಸಾರೆ. ದಮ್ಮೇನೋ ಹೊಡಿತಾರಂಗ ಅವ್ರೆ. ದಮ್ ಹೊಡೆದ್ಬಿಟ್ಟು ಸೀದಾ ಒಳಗಡೆ ಹೋಯ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಡೋರು ಯಾರು ಇಲ್ಲ ಒಳಗಡೆ ಓಪನ್ ಆಯ್ತು. ಒಂಥರ ಸೈಲೆಂಟ್ ಆಗಿದೆ. ಯಾರದು, ಯಾರ ಇದ್ದೀರಾ ಒಳಗಡೆ ಅಂತ ಕೇಳ್ಕೊಂಡು ಹೋಯ್ತಾವ್ರೆ. ನೋಡ್ರ 4-5 ಜನ ಒಂದ್ ಜನ ಹಾಕೊಂಡು ಅಳ್ತಾವ್ರೆ. ಇವರು ಮಗಳೇ ಏಯ್ ನೀನಾನೆ ಅಂತ ಅವ್ರ ಎಂತಿನ ಮಗಳನ್ನ ಅಂತ ಕರಿತಾವ್ರೆ. ಅದ್ರಲ್ಲೂ ಅವ್ರ ಅಂತಿ ಪಾಪ ಒಂಥರ ವಿಕಾರವಾಗಿದ್ದಾರೆ. ಎದ್ದೆ ಹಂಗೆ ನಿಂತ್ಕೋತಾರ ನೋಡಿ. ಅವ ಏನ್ ಹಂಗೆ ಭಯನೇ ಆಗ್ಬಿಡ್ತದೆ. ಇವ ಏನ್ ಗೊತ್ತಾಯ್ತು ಈ ಮನೇಲೇನೋ ಇದೆ ಅನ್ಬಿಟ್ಟು. ಅವ್ರ ಹೆಂಗಸರ್ ಪಾಪ ಅವಾಗಲೇ ಹೇಳಿದ್ರಲ್ಲ, ಅಣ್ಣ ಕೇಳಲಿಲ್ಲ. ಬೆಳಗ್ಗೆ ಆಯ್ತು ಎದ್ರು. ತಿರ್ಗಾ ಒಂಥರ ಬೇಜಾರು, ಮನೇಲಿ ಹಿಂಗ ಆಯ್ತಲ್ಲಪ್ಪ ಅಂತ ಸೀದಾ ಅದೇ ಆ ಸಾಹೇಬ್ ಇದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಹಿಂಗ ಆಗ್ತಾ ಇದೆ, ಏನಾದ್ರು ಪೂಜೆ ಗೀಜೆ ಮಾಡಂಗಿದ್ರೆ ಮಾಡಿ, ಒಂದ್ ಕೆಲಸ ಮಾಡಪ್ಪ, ನೀನ್ ಹೆಂಡತಿನ ಕರ್ಕೊಂಡು ಸಾಯಂಕಾಲ ಬಾ, ಮಿಕ್ಕಿ ನಾನು ನೋಡಿ ಹೇಳ್ತೀನಿ ಅಂತ ಅವ್ರು ಹೇಳಿ ಕಳಿಸ್ತಾರೆ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸಿದ್ರು. ಇದೇನ ಕುತ್ಕೊಂಡ್ ಪಾಪ ಶೊಟ್ರೇನ ಹೊಲಿತಾವ್ರೆ. ಆ ಬಾತ್ರೂಮ್ ಇಂದ ಒಂದ್ ಸೌಂಡ್. ಏನಪ್ಪ ಅಂತ ಹೋಗಿ ನೋಡಿದ್ರೆ ಅದೇ ಆ ಅಜ್ಜಿ ಒಂದ್ ಬನ್ ಹಾಕೊಂಡ್ ಪರ್ 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 ಅಂತ ಕೆರಿತಾ ಇದೆ ಬಾತ್ರೂಮ್ ಒಳಗಡೆ. ಆ ಬಾತ್ರೂಮ್ ನೀರೆತ್ತಿ ಕುಡಿತಾ ಇದೆ. ಇವಳು ನೋಡ್ಬಿಟ್ಟು ಇನ್ನ ಶಾಕು. ಹಂಗೆ ಎದ್ದಿ ಬಿದ್ದಿ ಮೇಲ್ಗಡೆ ಓಡು. ಇಷ್ಟೊಂದು ಭಯ. ಒಬ್ಳೆ ಹೆಂಗ್ಸು ಹೆಂಗಿರ್ತಾಳೆ ಹೇಳಿ, ಇದೆಲ್ಲ ನೋಡಕ್ಕಾಗದೆ ನ್ಯಾಣ ಹಾಕೊಂಡ್ ಸತ್ತೋಗ್ಬಿಡೋಣ ಅಂತೇಳಿ ನ್ಯಾಣ ಹಾಕೊಂತ ಇರ್ತಾಳೆ. ಹೆಂಗೋ ಜಸ್ಟ್ ಮಿಸ್. ಗಂಡ ಬಂದು ಕಾಪಾಡ್ತಾರೆ. ಓಕೆ ನೀನ್ ಹೇಳಿದೆಲ್ಲ ಅರ್ಥ ಆಯ್ತು ನನಗೆ. ಮೊನ್ನೆ ನೈಟು ನನಗೂ ಹಿಂಗೆ ಆಯ್ತು. ಒಂದ್ ಕೆಲಸ ಮಾಡೋಣ, ನಾವು ದರ್ಗಾಗ್ ಹೋಗಿ ಒಂದ್ ಯಂತ್ರ ಕಟ್ಸ್ಕೊಂಬರೋಣ, ಎಲ್ಲ ಸರೋಗುತ್ತೆ ಅಂತೇಳಿ ಎಂತಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಈ ಕಡೆ ಹಂಗೆ ನಮ್ ವಿಲ್ಲನ್ನ ತೋರಿಸಿದ್ರು. ವಿಲ್ಲನ್ ನೈಟ್ ಹಂಗೆ ಬರ್ತಿದಾರೆ. ಏನೋ ಸೌಂಡು. ಏನಪ್ಪ ಅಂತ ನೋಡಿದ್ರೆ ಅಲ್ಲೊಂದ್ ದೆವ್ವ ನಿಂತ್ಕೊಂಡು ಬಾ 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 ಅಂತ ಇದೆ. ಸರಿ ಅವ್ರ ಅಮ್ಮನ ಆಚ ಕಡೆಯಿಂದ ಇದನ್ನೆಲ್ಲ ಕೇಳಿಸ್ಕೊಂತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ತಿರ್ಗಾ ಅಮ್ಮಂತ್ರವಾದಿಗೆ ಫೋನ್ ಮಾಡಿದ್ದಾರೆ. ಹೌದು ನನಗೇನಕ್ಕೆ ಇಷ್ಟೊಂದು ಭಯ ಆಗ್ತಾ ಇದೆ, ಇಲ್ಲಿ ಯಾರೋ ಬಂದ್ಬಿಟ್ಟು ನನ್ ರಾತ್ರಿ ಎಲ್ಲ ಒಂದೇ ಟಾರ್ಚರು ಸ್ವಾಮಿ ಅಂತ ಕೇಳಿದ ತಕ್ಷಣ, ನಾನ್ ತಾನೇ ನಿನ್ಗೆ ಫಸ್ಟ್ ಹೇಳಿದಲ್ಲಮ್ಮ, ಆ ಬ್ಲಡ್ಗೂ ನಿನಗೂ ಏನು ಸಂಬಂಧ ಇಲ್ಲ ತಾನೆ, ಹಂಗಾರೆ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು ಅಂತ ಆ ಕಡೆಯಿಂದ ಮಂತ್ರವಾದಿನೂ ಹೇಳ್ತಾರೆ. ಈ ಕಡೆ ಹಂಗೆ ಮಸೂದಿಯಲ್ಲಿ ತೋರಿಸ್ತವ್ರೆ. ಆ ಸ್ವಾಮಿ ಅದೇ ಇವ್ರು ಬರ್ತಾರಲ್ಲ ಮಾರನೇ ದಿನ ಎಲ್ಲ ನೀಟಾಗಿ ಕುರಾನ್ ಬುಕ್ಕು ಎಲ್ಲ ರೆಡಿ ಮಾಡ್ಕೊಂತವ್ರೆ. ಈ ಕಡೆ ಹಂಗೆ ನೈಟು ಮನೆ ತೋರಿಸರು ಹೀರೋ ಮನೇಲಿ ಎಲ್ಲರೂ ಊಟ ಮಾಡ್ತಾವ್ರೆ. ಬೆಳಗ್ಗೆ ನಾವು ಹೋಗ್ಬೇಕು, ಎಲ್ಲ ಸ್ವಲ್ಪ ಬೇಗ ರೆಡಿ ಆಗ್ಬಿಡ್ರಿ ಅಂತ ಹೇಳ್ತಾವ್ರೆ. ಆ ಮಗಳು ಒಂಥರ ನೋಡ್ತಾ ಇದ್ದಲ್ಲ, ಅದಕ್ಕೆ ಕಣ್ಣೆ ಕಾಣಿಸಲ್ವಲ್ಲು. ಹಂಗೆ ಈ ಕಡೆ ನಮ್ ವಿಲ್ಲನ್ ತೋರಿಸಿದ್ರು. ವಿಲ್ಲನ್ ಪಾಪ ನಿಮ್ದೆ ಕುತ್ಕೊಂಡು ಊಟ ಮಾಡ್ತಾವ್ರೆ. ಏನೋ ನಾನ್ ವೆಜ್ ತಿಂತಾ ಇರ್ಬೇಕು. ಆ ಪ್ಲೇಟರ್ ಒಂದು ರೆಡ್ ಕಲರ್ ಸಾಂಬಾರನೋ ಇದೆ. ಅದ್ರ ಒಂಥರ ಹುಳ ಗಿಜ್ 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 ಅಂತ ಬರ್ತಾ ಇದೆ. ಇದನ್ನ ನೋಡ್ಬಿಟ್ಟು ಹಂಗೆ ವಾಂತಿನೇ ಮಾಡ್ತಾರ ಅವರು. ಸೀದಾ ಎದ್ದು ಹಾಲಿಗೆ ಬಂದ್ರು. ಹೊಟ್ಟೆನ ನೋವೇನೋ ಪಾಪ ಲಕ್ಕ 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 ಅಂತ ಕೆಮ್ಮಂತ ಬಿದ್ದವ್ರೆ. ಈ ಕಡೆ ಹಂಗೆ ಇವರೆಲ್ಲ ಮಸೀದಿಗೆ ಬಂದವ್ರೆ. ರೀ ಎಷ್ಟೊತ್ರಿ ಆಗುತ್ತೆ ಅವ್ರು ಬರೋದಕ್ಕೆ, ತುಂಬಾ ಚಳಿ ಆಗ್ತಾ ಇದೆ ರೀ, ನಡೀರಿ ಹೋಗೋಣ ಅಂತೇಳಿ ಬಾಯಿ ಮುಚ್ಚಿಲ್ಲ. ಹೆಂಗೋ ಸಾಹೇಬರ್ ಬಂದ್ರು. ಯಾಕಪ್ಪ ಇಲ್ಲಿ ಕುತ್ಕೊಂಡಿದ್ಯಾ, ಸೀದಾ ಒಳಗಡೆ ಕರ್ಕೊಂಬ ಹುಡುಗಿನ. ಸರಿ ಅವರು ಒಳಗಡೆ ಕರೀತವ್ರೆ. ಬಾ ಬಾ ಅಂತ. ಅಲ್ಲಿ ಒಳಗಡೆ ಒಂದ್ ಚೇರ್ ಹಾಕಿದೀನಿ, 4 ಕಡೆ ಪುಸ್ತಕ ಇದೆ, ಅದ್ರ ಮಧ್ಯೆ ಕುಂಡ್ರಸಪ್ಪ ನೀನ್ ನಿಂತೀನಿ ಅಂತ ಹೇಳಿರ್ತಾರೆ. ಅವರು ಸೀದಾ ಕರ್ಕೊಂಡೋಗಿ ಅದ್ರಲ್ಲಿ ಕುಂಡ್ರಿಸ್ತಾರೆ. ಅವಳ ಮೇಲೆ ಒಂದು ಬ್ಲಾಕ್ ಕಲರ್ ಬಟ್ಟೆ ಹಾಕ್ಬಿಟ್ಟು ಅವ್ರೇನೋ ಮಂತ್ರ ಊದ್ತಾವ್ರೆ. ಈ ದೆವ್ವ ಒಂಟೋಗು, ಶೈತಾನ್ ಒಂಟೋಗು ಅಂತ ಏನೇನೋ ಮಾಟ ಮಂತ್ರ ಎಲ್ಲ ಮಾಡಿ ಹೇಳ್ತಾವ್ರ ಅವ್ರಿಗೆ. ಆ ಹುಡುಗಿ ಒಂಥರ ನುಲಿತಾವಳ ಹಂಗೇನೆ. ಒಂದ್ ದೊಣ್ಣೆ ತಗೊಂಬಂದು ಹೊಡಿಯೋದ
ಹೊಡಿಯೋ ಏಟಿಗೆ ಲೇ ನನ್ನೇ ಹೊಡಿತ್ಯಾ, ನಾನ್ ಮನ್ಸು ಮಾಡ್ರೆ ಇಲ್ಲೇ ನಿನ್ನ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗಂತ ನಮ್ ಹೀರೋ ಎಂತಿನೋ ಒಂಥರ ಆಡ್ತಾನೆ ಅವ್ರೆ. ಹಂಗೆ ಅಲ್ಲಿ ನೂಕುಲಾಗಿ ಆ ಸಾಹೇಬು ಆ ದೆವ್ವದ್ ಕತ್ತಿಡ್ಕೊಂತಾರೆ. ಬಟ್ ಸಾರಿ, ಯಾಕಪ್ಪ ಅಂದ್ರೆ ನಮ್ ಹೀರೋ ಎಂತಿ ಅಲ್ಲೇ ಸತ್ತೋದ್ರು. ಅದು ನೋಡಿದ ಹೀರೋಗೆ ಇನ್ನೂ ಕೋಪ ಬರ್ತದೆ. ಏನೋ ನನ್ನ ಹೆಂಡತಿನೇ ಸಾಯಿಸ್ಬಿಟ್ಟ ಅಂತ ಸಾಹೇಬು ಅಂತ ನಾನು ನೋಡ್ದೆ. ಅವ್ರನ್ನ ಪಾಪ ತುಂಬಾ ಜಗಳ ಮಾಡಿ ಅವ್ರಿಗೆ ಹೊಡೆಯಕ್ ಹೋಯ್ತಾರೆ ಇವರು. ಅವಾಗ ಆ ಕಡೆಯಿಂದ ಮಗಳು ಲಭೋ ಅಂತ ಬಡ್ಕೊಂತವಳೆ. ಆದ್ರೆ ನಮ್ಮ ಹೀರೋ ಇದನ್ನ ಕೇಳೋ ಪರಿಸ್ಥಿತಿಲಿ ಇಲ್ಲ. ಅವಾಗ ಆ ಸಾಹೇಬ್ ಹೇಳ್ತಾರೆ, ಲೇ ಇಷ್ಟು ದಿನ ಇದೆಲ್ಲ ಮಾಡಿದ್ದು ನೀನ್ ಹೆಂಡತಿ ಅಲ್ಲ ಕಣೋ, ನಿನ್ ಮಗಳು. ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನಪ್ಪಾ ಆ ಟ್ವಿಸ್ಟ್ ಅಂದ್ರೆ ಅದೇ ಒಬ್ಬ ಮಾಟ ಮಂತ್ರ ಮಾಡೋವನು ಕೂದ್ಲು ಕಾಲ್ ಮೊಂಡಿನ ಸಿಗರೇಟ್ ತಗೊಂಬ ಅಂತ ಹೇಳಿರ್ತಾನೆ. ಇವಳು ಸೀದಾ ವಾಶ್ರೂಮ್ಗೆ ಹೋಗಿರ್ತಾಳೆ. ಅಲ್ಲಿ ಕೂದ್ಲು ಒಂದ್ ಪ್ಯಾಡ್ ಸಿಗಿರುತ್ತೆ. ಆಕ್ಚುಲಿ ಆ ಪ್ಯಾಡು ಆ ಹುಡುಗಿದೆ. ಅವತ್ತೇನ ಅವಳು ಏಜ್ ಅಟೆಂಡ್ ಮಾಡಿದಾಳೆ, ಅದಕ್ಕಾಗಿ ಆ ಪ್ಯಾಡ್ ತಗೊಂಬಂದು ಮಂತ್ರ ಮಾಡಿದ್ದಾರೆ. ಆ ಮಾಟ ಮಂತ್ರ ಎಲ್ಲ ಪಾಪ ಚಿಕ್ಕ ಹುಡುಗಿಗೆ ಸೇರಿದೆ. ಆ ಅಜ್ಜಿನ ಕೊಲೆ ಮಾಡಿದ್ದು ಚಿಕ್ಕ ಹುಡುಗಿನೇ, ಅವ್ರ ಅಮ್ಮನ ಇವಾಗ ಕೊಲೆ ಮಾಡಿಸಿದ್ರು ಚಿಕ್ಕ ಹುಡುಗಿನೇ, ಸಾಹೇಬ್ನ ಸಾಯಿಸೋದನು ಆ ಚಿಕ್ಕ ಹುಡುಗಿನೇ. ಹಂಗೆ ಅಲ್ಲಿ ಸ್ಕ್ರೀನು ಬ್ಲಾಂಕ್ ಆಯ್ತು. ಹೌದು, ವಿಲ್ಲನ್ ಎಲ್ಲೋ ಅಲ್ಲಿ ನೋಡಿ ಒಳ್ಳೆ ಚಕ್ಲಿ ಕೋಡಬಳೆ ತರ ಮೈಯೆಲ್ಲ ಮುರ್ದೆ ಸತ್ತೋಯ್ತಾಳೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಇದು ಜಸ್ಟ್ ಪಾರ್ಟ್ 1 ಅಷ್ಟೇ, ಇನ್ನು 5 ಪಾರ್ಟ್ ಇದೆ. ಈ ಪಾರ್ಟ್ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಹಾಕಿ 2ನೇ ಪಾರ್ಟ್ ಹಾಕಲೇ ಅಂತ ಟಕ್ ಅಂತ ನಾಳೆ ನೈಟ್ ಇಳಿಸ್ಬಿಡೋಣ ಅಂತಾಗೆ. ಈ ಮೂವಿ ಚೆನ್ನಾಗಿದ್ದಲ್ಲಿ ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಬಾಯ್. ಹಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.